ಮಲಬದ್ಧತೆಯ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಯಾವ ಹಣ್ಣಿನ ಸೇವನೆ ನಮಗೆ ಸಹಾಯ ಮಾಡುತ್ತೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮಲಬದ್ಧತೆಯಲ್ಲಿ ನಾವು ಎರಡು ಪ್ರಕಾರಗಳನ್ನ ನೋಡ್ತೇವೆ. ಒಂದು, ನಿಮ್ಮ ಮಲ ಗಟ್ಟಿ ಆಗ್ತಾ ಇದೆ, ಮಲ ಡ್ರೈ ಇದೆ, ಹಾರ್ಡ್ ಆಗ್ತಾ ಇದೆ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋದು, ಅಬ್ಸರ್ವ್ ಮಾಡಬೇಕು. ಮಲ ಗಟ್ಟಿ ಇದೆ, ಮಲ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ, ನಮಗೆ ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ಮಲಬದ್ಧತೆ ಆಗ್ತಾ ಇದೆ ಅಂದ್ರೆ ನಿಮಗೆ ಬಾಳೆಹಣ್ಣು ಹೆಲ್ಪ್ ಮಾಡುತ್ತೆ. ಬಾಳೆಹಣ್ಣು ಬೇಸಿಕಲಿ ನಿಮ್ಮ ದೇಹದಲ್ಲಿ, ನಿಮ್ಮ ಕರಳಿನಲ್ಲಿ ತೇವಾಂಶವನ್ನು ಹೆಚ್ಚಿಸುತ್ತೆ. ಸೊ ನಿಮ್ಮ ಡ್ರೈನೆಸ್ ಅನ್ನ ಅದು ಕಡಿಮೆ ಮಾಡುತ್ತೆ. ಇನ್ನು ಇಲ್ಲ, ನನಗೆ ಮೋಷನ್ ಗಟ್ಟಿ ಇಲ್ಲ, ಡ್ರೈ ಇಲ್ಲ, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ತೇವಾಂಶ ಜಾಸ್ತಿ ಇದೆ, ಲೂಸ್ ಇದೆ ಸ್ಟೂಲು, ಆದರೂ ಕೂಡ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇಲ್ಲ, ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಕರಳಿನಲ್ಲಿ ತೇವಾಂಶ ಜಾಸ್ತಿ ಆಗಿದೆ ಅಂತ ಅರ್ಥ, ಡ್ಯಾಂಪ್ನೆಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಆವಾಗ ನಿಮಗೆ ಪೈನಾಪಲ್ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇತ್ತು ಅಂತಂದ್ರೆ, ನಿಮ್ಮ ಮೋಷನ್ ಡ್ರೈ ಇದೆಯಾ ಅಥವಾ ನಿಮ್ಮ ಮೋಷನ್ ನಲ್ಲಿ ಮ್ಯೂಕಸ್ ಫಾರ್ಮ್ ಆಗ್ತಾ ಇದೆ, ನೀರಿನ ಅಂಶ ಜಾಸ್ತಿ ಇದೆಯಾ ಅಂತ ಅಬ್ಸರ್ವ್ ಮಾಡಿ ಅದರ ಅನುಗುಣವಾಗಿ ಬಾಳೆಹಣ್ಣಿನ ಸೇವನೆಯನ್ನ ಅಥವಾ ಪೈನಾಪಲ್ ಸೇವನೆಯನ್ನ ನೀವು ಮಾಡಿದಾಗ ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಆದರೆ ಇದನ್ನ ಯಾರೋ ಹೇಳ್ತಿದ್ದಾರೆ ಅಂತ ಬ್ಲೈಂಡ್ ಆಗಿ ಫಾಲೋ ಮಾಡೋದಲ್ಲ. ಇದನ್ನ ಅಳವಡಿಸ್ಕೊಂಡು 3-4 ದಿವಸ ಅಬ್ಸರ್ವ್ ಮಾಡಿ ನೋಡಿ. ಸೊ ನಿಮಗೆ ಇದರಿಂದ ನನಗೆ ಬೆನಿಫಿಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನು ನಿಯಮಿತವಾಗಿ ಅಳವಡಿಸ್ಕೊಳ್ಳಿ. ಸೆಲ್ಫ್ ಅಬ್ಸರ್ವೇಷನ್ ತುಂಬಾ ಮುಖ್ಯ. ಧನ್ಯವಾದ.